ವೆಲ್ಕಮ್ ಬ್ಯಾಕ್. ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆ ನಂತರ ಶಿವಮೊಗ್ಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಮೇಲೋಟಕ್ಕೆ ಶಾಂತವಾಗಿರುವಂತೆ ಕಂಡ್ರು ಅಲ್ಲಲ್ಲಿ ಘರ್ಷಣೆಗಳು ನಡೀತಾ ಇದೆ. ಇದರ ನಡುವೆ ಪೊಲೀಸರಿಗೆ ಬಹುಮುಖ್ಯ ಸಾಕ್ಷಿಯೊಂದು ಲಭ್ಯವಾಗಿದ್ದು 8 ಜನ ಆರೋಪಿಗಳ ಜೊತೆಗೆ ಇವತ್ತು ಮತ್ತೆ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಕೃತ್ಯಕ್ಕೆ ಬಳಸಿದ್ದ ಡ್ರ್ಯಾಗರ್, ಮಚ್ಚು, ಲಾಂಗ್ ಸೇರಿದಂತೆ 6 ಮಾರಕಾಸ್ತ್ರಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಶಿವಮೊಗ್ಗದ ಭದ್ರಾವತಿ ಮಾರ್ಗ ಮಧ್ಯೆ ಮಾರಕಾಸ್ತ್ರಗಳನ್ನು ಆರೋಪಿಗಳು ಅಡಗಿಸಿಟ್ಟಿದ್ದು ಈ ಮಾರಕಾಸ್ತ್ರಗಳನ್ನು ಡೆಸ್ಟ್ರಾಯ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಆರೋಪಿಗಳ ಸಮ್ಮುಖದಲ್ಲಿ ಪೊಲೀಸರು ಮಾರಕಾಸ್ತ್ರಗಳನ್ನು ಜಪ್ತಿ ಮಾಡಿದ್ದಾರೆ. ಯಾರು ತೀರ್ಕೊಂಡಿದ್ದಾನೆ ಹರ್ಷ, ಅವನ ಸಾವು ವ್ಯರ್ಥ ಆಗಬಾರ್ದು ಮತ್ತು ಈ ರೀತಿಯ ಕೊಲೆಗಳು ಇಲ್ಲಿಗೆ ಕೊನೆ ಆಗಬೇಕು. ಈ ನಿಟ್ಟಿನಲ್ಲಿ ಯಾರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಯಾರು ಅದಕ್ಕೆ ಹಿಂದೆ ನಿಂತು ತೆರೆಮರೆಯಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರೆಲ್ಲರನ್ನೂ ಎಡೆಮುರಿ ಕಟ್ಟಿ ಕಸ್ಟಡಿಯೊಳಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ